ಸಿ ಆ ಕ್ಲಾಸಲ್ಲಿ ನಾನು ನಿಮಗೆ ಏನು ಹೇಳ್ಕೊಟ್ಟಿದ್ನಲ್ವಾ, ಎರಡೂ ನಂಬರು ಅಥವಾ ಎರಡೂ ಫಂಕ್ಷನ್ ಮಧ್ಯೆ ಏನಿತ್ತು, ಅಡಿಷನ್ ಇತ್ತು ಇಲ್ಲ ಸಬ್ಟ್ರಾಕ್ಷನ್ ಇತ್ತು, ಅಷ್ಟೇ ತಾನೇ. ಆಮೇಲೆ ಒಂದು ಚೈನ್ ರೂಲ್ ಒಂದು ಹೇಳ್ಕೊಟ್ಟಿದ್ದೆ. ಹೆಂಗಿತ್ತು ಇಷ್ಟು ತನಕ ಏನು ಹೇಳ್ಕೊಟ್ಟಿದ್ದೀನಲ್ಲ ನಿಮಗೆ, ಈಗಿತ್ತದು ಸೈನ್ ಎಕ್ಸು ಪ್ಲಸ್ಸು ಕಾಸ್ ಎಕ್ಸು ಈ ಥರ ಇತ್ತು, ಇಲ್ಲ 2 to the power of e power of ಎಕ್ಸು ಲಾಗ್ ಎಕ್ಸು ಈ ಥರ ಇತ್ತಲ್ವ. ಎರಡೂ ಫಂಕ್ಷನ್, ಇದೊಂದು ಫಂಕ್ಷನ್ನು ಇದೊಂದು ಫಂಕ್ಷನ್ ಅಂದರೆ ಎರಡು ಮಧ್ಯೆ ಪ್ಲಸ್ಸು ಮತ್ತು ಮೈನಸ್ ಇತ್ತು ಅಷ್ಟೇ. ಇಂಟು ಎಲ್ಲಾದರೂ ಯೂಸ್ ಮಾಡಿದ್ದೆ ನಾನು? ಎಲ್ಲೂ ಯೂಸ್ ಮಾಡಿಲ್ಲ ನಾನು. ಅಥವಾ ಒಂದೇ ಒಂದು ಫಂಕ್ಷನ್ ತೊಗೊತಾ ಇದ್ದೆ, ಒಂದೇ ಇವಾಗ ಸೈನ್ ಆಫ್ ಲಾಗ್ ಆಫ್ ಎಕ್ಸ್ ಈ ಥರ ಎಲ್ಲ ಮಾಡ್ತಾಯಿದ್ದೆ, ಕರೆಕ್ಟಾ? ಯಾವತ್ತೂ ಕೂಡ ಎರಡು ಫಂಕ್ಷನ್ನ ಪಕ್ಕದಲ್ಲಿ ಇಟ್ಬಿಟ್ಟು ಇಂಟುನ ಯಾವತ್ತೂ ನಾನು ಮಾಡಿಲ್ಲ, ಕರೆಕ್ಟಾ? ಸೊ ಇವತ್ತು ನಾವು ಇಂಟು ಮತ್ತು ಡಿವಿಷನ್ನು ಇವೆರಡು ಮಾಡ್ಕೊಂಡು ಹೋಗೋಣ. ಸಿ ಅದಕ್ಕೆ ಏನಂತ ಕರೀತಾರೆ, ಫಸ್ಟ್ ಏನು ಮಾಡಿದ್ವಲ್ಲ ನಾವು, ಸಮ್ ರೂಲ್. ಅದು ಎರಡನೇದು ಯಾವುದು ಅಂದರೆ ಪ್ರಾಡಕ್ಟ್ ರೂಲ್. ಎರಡನೇದು ಯಾವುದು? ಪ್ರಾಡಕ್ಟ್ ರೂಲ್. ಬರಿಬೇಡ್ರಿ, ನೋಡ್ರಿ. ಪ್ರಾಡಕ್ಟ್ ರೂಲ್ ಅಂದರೆ ಏನಂದರೆ ಅರ್ಥ, ಎರಡು ಫಂಕ್ಷನ್ನು ಪಕ್ಕದಲ್ಲಿರಬೇಕು, ಈ ಥರ ಪಕ್ಕ ನೋಡಿ. ಎರಡು ಮಧ್ಯೆ ಇಂಟು ಸೈನ್ ಡಿಫ್ರೆನ್ಸಿಯೇಷನ್ ಇದೆಯಾ? ಆಯಿತಾ? ಇ ಪವರ್ ಆಫ್ ಎಕ್ಸಿಗೂ ಡಿಫ್ರೆನ್ಸಿಯೇಷನ್ ಇದೆಯಾ? ಎರಡಕ್ಕೂ ಡಿಫ್ರೆನ್ಸಿಯೇಷನ್ ಇದೆಯಾ? ಎರಡು ಮಧ್ಯ ಆಪ್ರೇಷನ್ ಯಾವುದಿದೆ? ಇಂಟು ಇದೆ. ಅದಕ್ಕೆ ಅದು ಪ್ರಾಡಕ್ಟ್ ರೂಲು. ಸೊ ಅದಕ್ಕೆ ಇದನ್ನು ನಾನು ಏನಂತ ಬರ್ಕೊತೀನಿ, ಯು ಅಂತ ಬರ್ಕೊಂಡ್ರೆ ಇದನ್ನು ವಿ ಅಂತ. ಓಕೆ, ಅದಕ್ಕಿದು ಯು ವಿ ಫಾರ್ಮ್ ಅಂತಲೂ ಈ ಥರ ಏನೋ ಹೇಳ್ಬೋದು, ಯು ವಿ ಫಾರ್ಮ್ ಅಥವಾ ಯು ಇಂಟು ವಿ. ಓಕೆ, ಈ ಥರ ಎರಡೂ ಮಧ್ಯೆ ಇಂಟು ಇದ್ದರೆ ಹೇಗೆ ಮಾಡಬೇಕು ಡಿಫ್ರೆನ್ಸಿಯೇಷನ್ ಆಫ್ ಯು ವಿ ಇದ್ದರೆ ಫಸ್ಟ್ನೇದು ಹಾಗೆ ಹಿಡ್ಕೋಬೇಕು, ಸೆಕೆಂಡ್ನೇದು ಡಿಫ್ರೆನ್ಷಿಯೇಟ್ ಮಾಡಬೇಕು, ಪ್ಲಸ್ ಸೆಕೆಂಡ್ನೇದು ಹಂಗೆ ಹಿಡ್ಕೋಬೇಕು, ಫಸ್ಟ್ನೇದು ಡಿಫ್ರೆನ್ಷಿಯೇಟ್ ಮಾಡಬೇಕು. ಅರ್ಥ ಆಯ್ತಾ? ಅದನ್ನು ಶಾರ್ಟ್ಕಟ್ಟಾಗಿ ಈಗೂ ಬರೀತಾರೆ. ಯು ಇದನ್ನು ಡಿಫ್ರೆನ್ಸಿಯೇಷನ್ನ ವಿ ಡ್ಯಾಶ್ ಅಂತ ಬರಿಬೋದಾ? ಪ್ಲಸ್ ವಿ ಡಿಫ್ರೆನ್ಸಿಯೇಷನ್ ಆಫ್ ಯುನ ಯು ಡ್ಯಾಶ್ ಅಂತ ಬರಿತೀನಿ. ಯು ಇಂಟು ವಿ ಡ್ಯಾಶ್ ಪ್ಲಸ್ ವಿ ಇಂಟು ಯು ಡ್ಯಾಶ್ ಈ ಥರ. ಸೊ ಒಂದು 2-3 ಎಕ್ಸಾಂಪಲ್ ಮಾಡಿದರೆ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಈ ಥರ ಹೇಳೋದ್ರಿಂದ ನಿಮಗೇನು ಯೂಸ್ ಅಷ್ಟು ತಲೆಗೆ ಹೋಗಲ್ಲ. ಎಕ್ಸಾಂಪಲ್ ಟೇಕ್, ಇವಾಗ ಸೈನ್ ಎಕ್ಸು ಇಂಟು ಇ ಪವರ್ ಆಫ್ ಎಕ್ಸ್ ಅಂತ ಇದೆ. ಎಫ್ ಆಫ್ ಎಕ್ಸ್ ಅನ್ಕೋ, ವೈ ಅನ್ಕೋ, ಏನಾದರೂ ಅನ್ಕೋ, ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅನ್ಕೋ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಅಂತ ಈಕ್ವಲ್ ಟು ಫಸ್ಟ್ನೇದು ಏನು ಮಾಡ್ಕೋಬೇಕು, ಹಾಗೆ ಇಟ್ಕೋಬೇಕು. ಸೆಕೆಂಡ್ನೇದು ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು ಇ ಪವರ್ ಆಫ್ ಎಕ್ಸು, ಪ್ಲಸ್ ಎರಡನೇದು ಹಂಗೆ ಹಿಡ್ಕೋಬೇಕು. ಫಸ್ಟ್ನೇ ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು. ಫಸ್ಟ್ನೇದು ಯಾವುದು? ಸೈನ್ ಎಕ್ಸ್. ಸೊ ದಿಸ್ ವಿಲ್ ಬಿಕಮ್ ವಾಟ್? ಸೈನ್ ಎಕ್ಸ್ ಇಂಟು ಇ ಪವರ್ ಆಫ್ ಎಕ್ಸ್ ಪ್ಲಸ್ ಇ ಪವರ್ ಆಫ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಇದು ಆನ್ಸರು. ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕು ಅಂದರೆ ಮಾಡಿಕೊಡ್ರಿ. ಇವೆರಡರಲ್ಲಿ ಏನಿದೆ, ಇ ಪವರ್ ಆಫ್ ಎಕ್ಸ್ ಕಾಸ್ ಕಾಮನ್ ಇದೆ. ಸೊ ಐ ವಿಲ್ ರೈಟ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂತ ಬರಿಬೋದಾ? ಅರ್ಥ ಆಯ್ತಾ? ಈಗೇನೊಂದು ಕೊಡ್ತೀನಿ, ಇನ್ನೊಂದು ಅಬ್ಸರ್ವ್ ಮಾಡಿರಿ. ವೈ ಈಸ್ ಈಕ್ವಲ್ ಟು ಐ ವಿಲ್ ಗಿವ್ ಲೈಕ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂತ ಇದೆ. ಇದಕ್ಕೂ ಡಿಫ್ರೆನ್ಸಿಯೇಷನ್ ಇದೆ, ಇದಕ್ಕೂ ಡಿಫ್ರೆನ್ಸಿಯೇಷನ್ ಇದೆ, ಕರೆಕ್ಟಾ? ಎರಡರ ಮಧ್ಯೆ ಏನಿದೆ, ಇಂಟು ಇದೆ. ಸೊ ಇವಾಗ ಏನು ಬರೀತೀನಿ, ಡಿಫ್ರೆನ್ಷಿಯೇಟ್ ಮಾಡಿರಿ ಅಥವಾ ಡಿ ವೈ ಬೈ ಡಿ ಎಫ್ ಕಂಡಿಡ್ರಿ ಅಂದರೆ. ಸೊ ಇದೆಲ್ಲ ಮಾಡೋಕ್ಕಿಂತ ಮುಂಚೆ ರೆಕಾರ್ಡ್ ಹಾಕಿದೆಯಾ? ಹಾಕಿದೆ. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಹೇಳೋ ಫಾರ್ಮಲ್ ಹೇಳೋ. ಫಸ್ಟ್ನೇದು ಹಂಗೆ ಹಿಡ್ಕೋಬೇಕು, 1/x ಅಂತೆ ಮಂಗ. ಫಸ್ಟ್ನೇದು ಹಂಗೆ ಹಿಡ್ಕೋಬೇಕು, ಎರಡನೇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎರಡನೇದು ಯಾವುದು? ಕಾಸ್ ಎಕ್ಸು. ಪ್ಲಸ್ ಎರಡನೇದನ್ನ ಹಾಗೆ ಹಿಡ್ಕೋಬೇಕು, ಫಸ್ಟ್ನೇದ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಸೊ ದಿಸ್ ವಿಲ್ ಬಿಕಮ್ ವಾಟ್? ಲಾಗ್ ಎಕ್ಸು ಇಂಟು ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ನು ಮೈನಸ್ ಸೈನ್ ಎಕ್ಸು ಪ್ಲಸ್ ಸೆಕೆಂಡದು ಹಂಗೆ ಹಿಡ್ಕೊತೀನಿ. ಫಸ್ಟ್ನೇ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಲಾಗ್ ಎಕ್ಸಿಗೆ ಏನು ಬರುತ್ತೆ? 1/x. ಸೊ ಆನ್ಸರ್ ವಿಲ್ ಬಿ ಮೈನಸ್ ಲಾಗ್ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಬೈ ಎಕ್ಸ್. ಇದು ಅರ್ಥ ಆಯ್ತಾ? ಈಗಾದರೂ ಮಾಡಿ, ಇಲ್ಲ ಅಂದರೆ ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ, ಹಾಗಾದರೂ ಮಾಡಿರಿ. ಎರಡೂ ಒಂದೇ, ಏನು ಬೇರೆ ಬೇರೆ ಅಲ್ಲ.
ಬಟ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ಯುವರ್ ಕೆಪಾಸಿಟಿ, ಯಾವ್ದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಇವಾಗ ಇದೇ ಕ್ವಶನ್ ಎತ್ಕೋ, ಆಯಿತಾ? ನಾಳೆ ಬಾ, ನಾಳೆ ಅಲ್ಲಪ್ಪೋ ಇವತ್ತೇ ಮಾಡ್ಬೇಕು. ಸೊ ಇವಾಗ ಆ ಕ್ವಶನ್ ಇತ್ತಲ್ಲ ಫಸ್ಟ್ನೇದು, ಯಾವುದು ಲಾಗ್ ಎಕ್ಸ್ ಇಂಟು ಸೈನ್ ಎಕ್ಸ್ ಅಂತ ಇತ್ತಲ್ಲ, ಇದನ್ನ ಇನ್ನೊಂದು ರೀತಿ ಅಲ್ಲ, ಡಿಫ್ರೆಂಟ್ ಪ್ಯಾಟ್ರನ್ ಅಷ್ಟೇ. ವೈ ಈಸ್ ಈಕ್ವಲ್ ಟು ಇದು ಮಾಡಬೇಕು ಅನ್ಕೋ. ಫಸ್ಟ್ ಏನು ಮಾಡ್ತೀಯ ಅಂದರೆ ಲಾಗ್ ಎಕ್ಸ್ ಬರ್ಕೋ, ಎರಡರ ಮಧ್ಯೆ ಏನಿದೆ ಇಂಟು ಇದೆಯಲ್ವಾ, ಯು ಈಸ್ ಈಕ್ವಲ್ ಟು ಏನು ಲಾಗ್ ಎಕ್ಸು, ಯು ಡ್ಯಾಶ್ ಅಂದರೆ ಲಾಗ್ ಎಕ್ಸಿಗೆ 1/x, ವಿ ಅಂದರೆ ಸೈನ್ ಎಕ್ಸು, ವಿ ಡ್ಯಾಶ್ ಅಂದರೆ ಕಾಸ್ ಎಕ್ಸ್. ಕರೆಕ್ಟಾ? ಸೊ ಇವಾಗ ಫಾರ್ಮುಲಾ ವೈ ಈಸ್ ಈಕ್ವಲ್ ಟು ವೈ ಡ್ಯಾಶ್ ಈಸ್ ಈಕ್ವಲ್ ಟು ಯು ಇಂಟು ವಿ ಡ್ಯಾಶ್ ಪ್ಲಸ್ ವಿ ಇಂಟು ಯು ಡ್ಯಾಶ್. ಗೊತ್ತಾ ಫಾರ್ಮುಲಾ? ಹಾಕು ಇವಾಗ. ಯು ಅಂದ್ರೇನು ಲಾಗ್ ಎಕ್ಸು, ವಿ ಡ್ಯಾಶ್ ಅಂದ್ರೇನು ಕಾಸ್ ಎಕ್ಸು, ಪ್ಲಸ್ ವಿ ಅಂದ್ರೇನು ಸೈನ್ ಎಕ್ಸು, ಯು ಡ್ಯಾಶ್ ಅಂದರೆ 1/x. ಹಿಂಗಾದರೂ ಬರೀರಿ. ಎರಡರಲ್ಲಿ ಯಾವುದಾದ್ರೂ ಓಕೆ. ಯಾವ್ದು ಬೆಟ್ರ್ ಅನ್ಸೈತೆ? ಯಾವ್ದು ಬೆಟ್ರ್ ಅನ್ಸೈತೆ? ಹಾಂ, ಎರಡಕ್ಕೂ ಏನು ಬೇರೆ ಬೇರೆ ಮಾಡಲಿಲ್ಲ ನಾನು, ಎರಡು ಸೇಮೇ ಆಯಿತಾ? ಅದು ಸ್ಟೆಪ್ಸ್ ಬರ್ಕಂತ ಹೋದೆ, ಇದನ್ನು ಡಿವೈಡ್ ಮಾಡ್ಕೊಂಡು ಬರ್ಕೊಂಡು ಹೋದೆ. ಕ್ವಶನ್ ಹೆಂಗೆ ಮಾಡಬೇಕಂತ ಅರ್ಥ ಆಯ್ತಾ ನಿಮಗೆ? ಏನಾದರೂ ಡೌಟ್ ಇದೆಯಾ? ಎಲ್ಲಾದರೂ ಡೌಟ್ ಇದೆಯಾ? ಅಕಸ್ಮಾತ್ ಇದು ಏನಿದ್ದು ಇಂಟು ಇದ್ದರೆ ಮಾತ್ರ ಅಬ್ಸರ್ವ್ ಮಾಡಬೇಕು ಎರಡು ಮಧ್ಯೆ ಏನಿದೆ ಅಂತ. ಕ್ಲಿಯರಾ? ಸೊ ಯು ವಾಂಟ್ ಟು ರೈಟ್ ಇಟ್. ಸೊ ಇವ್ ಬರ್ಕೊಳ್ರಿ ಇದು. ನಾಟ್ ದಿಸ್, ಮೊನ್ನೆದು. ಹಾಂ, ರೈಟ್. ಕೇಳಿಸ್ಕೊಂಡ್ರೆ ಸಾಕಲ್ವ? ಸಿ, ಅದು ಪ್ರಾಡಕ್ಟ್ ರೂಲ್ ಅಲ್ಲ. ಅದೇ ಇವೆಲ್ಲ ಫಸ್ಟ್ ಇಯರಲ್ಲಿದ್ವು, ಮರ್ತೋಗಿದ್ದೀರಾ ಅಂತ ಮತ್ತೆ ಇದು ಮಾಡ್ತಿದ್ದೀನಿ. ಇದು ಕೋಶಂಟ್ ರೂಲ್. ಇದು ಕೋಶಂಟ್ ರೂಲ್ ಹೇಗಿರುತ್ತೆ ಅಂದರೆ v/u ಹೀಗಿರುತ್ತೆ. ನೆನಪಿದೆಯಾ? ಡಿಫ್ರೆನ್ಷಿಯೇಟ್ ಮಾಡಿದರೆ v/u ಏನಾಗುತ್ತೆ? ನೆನಪೈತೆ ಯಾರಿಗೂ? ನೆನಪಿಲ್ಲ? ಸತ್ತೋಗ್ರಿ. ಕೆಳಗಡೆ ಏನಾಗುತ್ತೆ? ಯು ಸ್ಕ್ವಯರ್, ಯುನ ಹಂಗೆ ಹಿಡ್ಕೋಬೇಕು, ವಿ ಡ್ಯಾಶ್ ಮೇಲೆ ಅದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು, ಮೈನಸ್ ವಿನ ಹಂಗೆ ಹಿಡ್ಕೋಬೇಕು, ಯು ಡ್ಯಾಶ್. ಅರ್ಥ ಆಯ್ತಾ ಇಲ್ಲ? ಎಕ್ಸಾಂಪಲ್, ಸೈನ್ ಎಕ್ಸ್ ಬೈ ಟೇಕ್ ಲಾಗ್ ಎಕ್ಸ್ ಅಂತ ಇದೆ ಅನ್ಕೋ. ಬೇಡ, ಯಾವನ್ ಲಾಗ್ ಎಕ್ಸ್ ಮಾಡ್ತಾನೆ. ಇ ಪವರ್ ಆಫ್ ಎಕ್ಸ್ ಇದೆ ಅನ್ಕೋ. ಏನು ಮಾಡ್ಬೇಕ್ತೀವ? ವೈ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಬೈ ಇ ಪವರ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವೈ ಡ್ಯಾಶ್ ವಿಲ್ ಬಿಕಮ್ ಏನಾಗುತ್ತೆ? ಕೆಳಗಡೆ ಏನಾಗುತ್ತೆ? ಇ ಪವರ್ ಆಫ್ ಎಕ್ಸ್ ಹೋಲ್ ಸ್ಕ್ವಯರ್, ದೆನ್ ಇ ಪವರ್ ಆಫ್ ಎಕ್ಸ್ ಹಂಗೆ ಹಿಡ್ಕೊತೀನಿ, ಇಂಟು ಡಿಫ್ರೆನ್ಷಿಯೇಟ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್ ಪ್ಲಸ್ ಮೈನಸ್ ಅಲ್ವಾ? ಮೈನಸ್ ಸೈನ್ ಎಕ್ಸ್ ಹಂಗೆ ಹಿಡ್ಕೊತೀನಿ, ಡಿಫ್ರೆನ್ಷಿಯೇಷನ್ ಆಫ್ ಇ ಪವರ್ ಆಫ್ ಎಕ್ಸ್ ಇಸ್ ಇ ಪವರ್ ಆಫ್ ಎಕ್ಸ್. ಇದು ಆನ್ಸರು. ಅಥವಾ ಕನ್ಫ್ಯೂಸ್ ಆಗ್ತೈತೆ ಅಂದರೆ ಏನು ಮಾಡ್ತೀರಾ? ಯುನ ಬರ್ಕೋ. ಯು ಅಂದರೆ v/u ಅಲ್ವಾ? ಸೊ ಯು ಸ್ಕ್ವಯರ್, ಯು ಆ್ಯಸ್ ಇಟ್ ಈಸ್ ವಿ ಡ್ಯಾಶ್ ಮೈನಸ್ ವಿ ಇಂಟು ಯು ಡ್ಯಾಶ್. ಸೊ ವಿ ಅಂದ್ರೇನು? ಮೇಲೆ ಇರೋದು ಸೈನ್ ಎಕ್ಸು. ಸೊ ವಿ ಡ್ಯಾಶ್ ಅಂದರೆ ಕಾಸ್ ಎಕ್ಸು, ಯು ಅಂದರೆ ಇ ಪವರ್ ಆಫ್ ಎಕ್ಸ್, ಯು ಡ್ಯಾಶ್ ಅಂದರೆ ಇ ಪವರ್ ಆಫ್ ಎಕ್ಸು. ಸೊ ನೆಕ್ಸ್ಟು ಫಾರ್ಮುಲಾ ಪ್ರಕಾರ ಹಾಕೊಳ್ರಿ. ಯು ಅಂದರೆ ಇ ಪವರ್ ಆಫ್ ಎಕ್ಸ್, ಇ ಪವರ್ ಆಫ್ ಎಕ್ಸ್ ಹೋಲ್ ಸ್ಕ್ವಯರ್, ದೆನ್ ಯು ಅಂದರೆ ಆ್ಯಸ್ ಇಟ್ ಈಸ್ ಇ ಪವರ್ ಆಫ್ ಎಕ್ಸ್, ವಿ ಡ್ಯಾಶ್ ಅಂದರೆ ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಒಟ್ಟ, ವಿ ಅಂದರೆ ಸೈನ್ ಎಕ್ಸ್, ಅಗೇನ್ ಯು ಡ್ಯಾಶ್ ಅಂದರೆ ಯು ಡ್ಯಾಶ್ ಅಂದರೆ ಮಂಗ, ಇ ಪವರ್ ಆಫ್ ಎಕ್ಸ್ ತಾನೆ, ಕಾಸ್ ಎಕ್ಸ್ ಅಂತೆ. ಸೊ ಇದರಲ್ಲಿ ಕಾಮನ್ ಏನಿದೆ? ಇ ಪವರ್ ಆಫ್ ಎಕ್ಸ್ ಕಾಮನ್ ಇದೆಯಾ? ತೊಗೊಂಡಂಗೆ ತೊಗೊಂಡು ಬರೀರಿ, ಏನು ಪ್ರಾಬ್ಲಮ್ ಇಲ್ಲ. ಹಂಗೆ ಇಟ್ಟರು ಏನು ಗಂಟೆನೂ ಹೋಗಲ್ಲ. ಇ ಪವರ್ ಆಫ್ ಎಕ್ಸ್ ಅಲ್ವಾ? ಇ ಪವರ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದ್ರೇನು? ಇ ಪವರ್ ಆಫ್ ಎಮ್ ಹೋಲ್ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಇ ಪವರ್ ಆಫ್ ಎಮ್ ಇಂಟು ಎನ್ನ. ಸೊ ಕೆನ್ ರೈಟ್? ಅಥವಾ ಹೋಲ್ ಸ್ಕ್ವೇರ್ ಅಂದರೆ ಸಿಂಪ್ಲಿಫೈ ಮಾಡಂಗಿದ್ರೆ ಇದೊಂದು ಹೋಯ್ತಾ, ಉಳ್ದದ್ದು ಒಂದಾ? ಹಿಂಗಾದರೂ ಬರೀರಿ, ಪ್ರಾಬ್ಲಮ್ ಇಲ್ಲ. ಇಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದ್ರು ಕೂಡ ನೋ ಪ್ರಾಬ್ಲಮ್. ಕ್ಲಿಯರಾ? ಯಾವ್ದಾರ ಒಂದು ಫಾಲೋ ಮಾಡಿರಿ. ರೈಟ್.
ಓಕೆ, ಎಕ್ಸಸೈಸ್ 5.3 ಇಂಪ್ಲಿಸಿಟ್ ಫಂಕ್ಷನ್ಸ್ ನೋಡಿಲಿ. ಏನು ಕಂಡುಹಿಡಿಯಬೇಕು? dy ಬೈ ಡಿ ಎಕ್ಸ್. ಇದಕ್ಕೆ ಎರಡು ಥರ, ಒಂದು ವೈನ ಸಪ್ರೇಟ್ ಮಾಡ್ಕೊಂಡು ಡಿಫ್ರೆನ್ಷಿಯೇಟರ ಮಾಡಿರಿ, ಇಲ್ಲ ಡಿಫ್ರೆನ್ಷಿಯೇಟ್ ಮಾಡಿ ವೈನ ಸಪ್ರೇಟ್ ಮಾಡಿಕೊಡ್ರಿ. ಏನು ಚೇಂಜ್ ಏನಿಲ್ಲ. ಅರ್ಥ ಆಗಿದೆಯಾ? ಏನು ಮಾಡಬೇಕು? ಡಿಫ್ರೆನ್ಷಿಯೇಟ್ ಮಾಡಿ ವೈ ಸಪ್ರೇಟ್ ಮಾಡಿಕೊಡ್ರಿ, ಇಲ್ಲ ವೈ ಸಪ್ರೇಟ್ ಮಾಡ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡಿಕೊಡ್ರಿ. ಸೊ ವೈನ ಸಪ್ರೇಟ್ ಮಾಡ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡಿದರೆ ಡಿಫ್ರೆನ್ಸಿಯೇಷನಲ್ಲಿ ಎಷ್ಟಾಗುತ್ತೋ ಅಷ್ಟು ಕೋಶಂಟ್ ರೂಲ್ನ ಅಪ್ಲೈ ಮಾಡಬಾರ್ದು. ಕೋಶಂಟ್ ರೂಲ್ನ ಅಪ್ಲೈ ಮಾಡಿದರೆ ನಿಮಗೆ ಪ್ರಾಬ್ಲಮ್ಮು ಕಾಂಪ್ಲಿಕೇಟ್ ಆಗುತ್ತೆ. ಸೊ ಅದ್ರ ಬದಲಿ ಮಲ್ಟಿಪ್ಲೈ ಮಾಡಿಬಿಟ್ಟು ಪ್ರಾಡಕ್ಟ್ ರೂಲ್ ಯೂಸ್ ಮಾಡೋದೇ ಬೆಟ್ರು. ಕೋಶಂಟ್ ರೂಲ್ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿರಿ, ವಿಧಿನೇ ಇಲ್ಲ ಅಂದಾಗ ಮಾತ್ರ ಮಾಡಿರಿ. ಅರ್ಥ ಆಯ್ತಾ? ಸೊ ನಾನೇನು ಮಾಡ್ತೀನಿ, ಸೊ ನನಗೇನು ಇಷ್ಟ ಅಂದರೆ ಡಿಫ್ರೆನ್ಷಿಯೇಟ್ ಮಾಡಿಬಿಡ್ತೀನಿ, ಆಮೇಲೆ dy ಬೈ ಡಿ ಎಕ್ಸ್ನ ಸಪ್ರೇಟ್ ಇಟ್ಕೊತೀನಿ. ಓಕೆನಾ? ಸಿ ಈ ಥರ ಹೇಗೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬರಿಬೇಡ, ನೋಡು ಆಯಿತಾ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೇನಾಗುತ್ತೆ? ಡಿ ಎಕ್ಸ್ ಬೈ ಡಿ ಎಕ್ಸ್ ಮೈನಸ್ ಡಿ ವೈ ಬೈ ಡಿ ಎಕ್ಸ್. ಡಿಫ್ರೆನ್ಸಿಯೇಷನ್ ಈಕ್ವಲ್ ಟು ಡಿ ಪೈ ಬೈ ಡಿ ಎಕ್ಸ್. ವಾಟ್ ಈಸ್ ಡಿ ಎಕ್ಸ್ ಬೈ ಡಿ ಎಕ್ಸ್? 1. ಡಿ ವೈ ಬೈ ಡಿ ಎಕ್ಸ್ ಹಂಗೆ ಇರುತ್ತೆ. ಕಾನ್ಸ್ಟೆಂಟಿಗೆ ಡಿಫ್ರೆನ್ಸಿಯೇಷನ್ನು 0. ಸೊ ದಿಸ್ ವಿಲ್ ಬಿಕಮ್ 1 ಮೈನಸ್ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು 0. ಹಾಗಾದರೆ ಡಿ ವೈ ಬೈ ಡಿ ಎಕ್ಸ್ ಏನಾಯಿತು? 1 ಆಯಿತು. ಓಕೆ, ಇದು ಒಂದು. ಎರಡನೇದು, ಸಿ ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆನಾ? ಏನಾಗುತ್ತಿದು? ಫಸ್ಟ್ನೇದು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಸೈನ್ ವೈಗೆ ಕಾಸ್ ವೈ. ಎಗೇನ್ ವೈನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅರ್ಥ ಆಗಿದೆಯಾ? ಅಲ್ಲಿಗೆ ಬಿಡಂಗಿಲ್ಲ. ಚೈನ್ ರೂಲ್. ಕಾಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್. ಎಗೇನ್ ಕಾಸಿಗೆ ಮೈನಸ್ ಸೈನ್ ಎಕ್ಸ್. ದೆನ್ ದಿಸ್ ವಿಲ್ ಬಿಕಮ್ ಡಿ ವೈ ಬೈ ಡಿ ಎಕ್ಸ್ನ ಹೊರ ಹಾಕೋಬೇಕಾ? ಇವೆರಡರಲ್ಲೂ ಕಾಮನ್ ಇದೆಯಾ? ಸೊ ಡಿ ವೈ ಬೈ ಡಿ ಎಕ್ಸ್ ಏನಾಗುತ್ತೆ? 1 ಪ್ಲಸ್ ಕಾಸ್ ವೈ ದಟ್ ಈಸ್ ಈಕ್ವಲ್ ಟು ಮೈನಸ್ sin x. So dy by dx is equal to minus sin x by 1 plus cos y is the answer. ಅರ್ಥ ಆಯ್ತಾ? ಇದು ಮಾಡ್ತೀರಂಗಾದ್ರೆ ಇದನ್ನು ಯು ಡೂ ದಿಸ್. ಇದನ್ನು ಮಾಡಿ. ಬರುತ್ತೆ. ಸೊ ಹೇಳ್ತೀರ, ಹಂಗೆ ಹೇಳ್ಕೊಂತ ಹೋಗ್ತೀರಾ ಆನ್ಸರು? ಹೇಳೋ ಏನು ಬರುತ್ತೆ? ಡಿಫ್ರೆನ್ಸಿಯೇಷನ್ ಆಫ್ 2x 2 ಡಿ ಎಕ್ಸ್ ಬೈ ಡಿ ಎಕ್ಸು 1 ಆಗುತ್ತೆ, ನಾನು ಬರೆಯಲ್ಲ. ಪ್ಲಸ್ 3 ಡಿ ವೈ ಬೈ ಡಿ ಎಕ್ಸು ಈಕ್ವಲ್ ಕಾಸ್ ಎಕ್ಸು. ನೀವು ಹಿಂಗೆಲ್ಲ ಬರಿಬೇಡ್ರಿ ಎಕ್ಸಾಮಲ್ಲಿ, ಒಂದು ಸ್ಟೆಪ್ ಬರೀರಿ. ಸೊ ಡಿ ವೈ ಬೈ ಡಿ ಎಕ್ಸ್ ಬೇಕು, ಏನು ಮಾಡೋಣ? 2ನ ಆ ಕಡೆ ಕಳಿಸ್ಕೊತೀನಿ. 3 dy by dx equal to cos x minus 2. So dy by dx is equal to ಏನಾಗುತ್ತೆ? cos x minus 2 whole by 3. ಡನ್? ಏನಾದರೂ ಡೌಟ್ ಇದೆಯಾ? ಅರ್ಥ ಆಯ್ತಾ? ಮಾಡ್ತೀರಾ ಇವಾಗ ಕ್ವಶನ್ಸ್ ಎಲ್ಲ ಕೊಟ್ಟರೆ? ಒಂದು ಕ್ವಶನ್ ಬರುತ್ತೆ 2 ಮಾರ್ಕ್ಸಿಗೆ. ಆಯಿತಾ? ನಾರ್ಮಲಿ ಯಾವ್ಯಾವ ಬಂದಿದೆ ಅಂತ ನಾನು ಇಲ್ಲಿ ಟಿಕ್ ಮಾಡ್ತೀನಿ. ಆ್ಯಸ್ ಇನ್ ಮೈ ಮೈಂಡ್ ಈ ಕ್ವಶನ್ ಬಂದಿದೆ, 5th ಒನ್ ಬಂದಿದೆ. ದೆನ್ ಎಲ್ಲ ಹಾಕ್ಸ್ತೀನಿ ಯಾವ್ಯಾವ ಏನೇನೋ ಅಂತ. ಸಿ ಇಷ್ಟರಲ್ಲಿ ಒಂದು ಕ್ವಶನ್ ಬರುತ್ತೆ. ಆ್ಯಕ್ಚುಲಿ ನಾರ್ಮಲಿ ಬರೋದು ಇದ್ರಾಗ ಈ ಕ್ವಶನ್ನು. ಅದರಲ್ಲಿ ಇದು ಸುಮ್ಮನೆ ರಿಪೀಟ್ ಆಗ್ತಾ ಇರ್ತವೆ. ಆಯಿತಾ? ಅದೊಂದು. ಆಮೇಲೆ ಇದು ಒಂದು ರಿಪೀಟ್ ಆಗ್ತಾ ಇರುತ್ತೆ. ಸೊ ಆಮೇಲೆ ಇದನ್ನು ನಾವು ಮಾಡಿದ್ದೀವಿ. ಸದ್ಯಕ್ಕೆ ನೀವೇನು ಮಾಡ್ತೀರಾ ಅಂದರೆ ಇವೆರಡನ್ನ ಮಾಡ್ತೀರಾ, 2 ಮತ್ತು 5 ಮಾಡ್ತೀರಾ? ಹಾಂ, ಡೂ ಸ್ಟಾರ್ಟ್ ಮಾಡಿರಿ.